ಇನ್ನು ಈ ಬ್ರೇಕ್ಫಾಸ್ಟ್ ವಿಚಾರವಾಗಿ ಇದ್ರದ್ದು ವಿಶೇಷತೆ ಏನು ಭಾಳ ಇಲ್ಲ, ಕರೆದಿದ್ರು ಹೋಗಿದ್ದೀನಿ ಅನ್ನೋ ರೀತಿಯಾಗಿ ಸಿಎಂ ಹೇಳಿದ್ರು. ಕಾಂಗ್ರೆಸ್ ನಾಯಕರುಗಳು ಕೂಡ ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ನೋಡಿ ಎಲ್ಲಿ ಗಲಾಟೆ ಇದೆ, ಬಿಜೆಪಿಲೇ ಗಲಾಟೆ, ನಮ್ಮಲ್ಲಿ ಎಲ್ಲಿ ಗಲಾಟೆ ಇದೆ ಅನ್ನುವಂಥ ರೀತಿಯಾಗಿ ಅವ್ರು ಹೇಳ್ತಾ ಇದ್ರು ಕೂಡ ವಿಪಕ್ಷದವರು ಈ ವಿಚಾರವಾಗಿ ಒಂದು ಹಂತದಲ್ಲಿ ಅವ್ರು ಕೋಳಿ ತಿನ್ನಂಥ ವಿಚಾರವಾಗಿ ಆಕ್ಷೇಪ ಎತ್ತಿದ್ರು. ಮತ್ತೊಂದು ಹಂತದಲ್ಲಿ ಇವ್ರದೆಲ್ಲ ಸರಿ ಹೋಯ್ತು ಅನ್ನುವಂಥ ರೀತಿಯಾದಂಥ ಕಾಂಗ್ರೆಸ್ನ ವಾದಕ್ಕೂ ಕೂಡ ಚಕಾರ ಎತ್ತುತ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ವಿಪಕ್ಷ, ರಾಜ್ಯ ವಿಪಕ್ಷ ಹೇಗೆ ನೋಡ್ತಾ ಇದೆ? ಬನ್ನಿ ರಿಪೋರ್ಟ್ ನೋಡ್ಕೊಳ್ಳೋಣ. DCM ಸಾಹೇಬರು ಮತ್ತು CM ಸಾಹೇಬರು ಎರಡು ಕಣ್ಣುಗಳಿದ್ದಂಗೆ. ಗುಂಪಲ್ಲ, ಎಲ್ಲ ಒಂದೇ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದೀವಿ, ಅದು ಬಿಟ್ರೆ ಯಾವುದೇ ಗೊಂದಲ ಇಲ್ಲ, ಮುಂದೇನೂ ಗೊಂದಲ ಇರಲ್ಲ. ಹನುಮ ಜಯಂತಿ, ನಾವೆಲ್ಲ ಆಂಜನೇಯನ ಆರಾಧನೆ ಮಾಡಿದ್ರೆ ಇವರು ನಾಟಿ ಕೋಳಿ ಆರಾಧನೆಯನ್ನ ಮಾಡ್ತಾವ್ರೆ. ಬ್ರೇಕ್ಫಾಸ್ಟ್ ಹೆಸರಿನಲ್ಲಿ ಈ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಿದ್ದಾರೆ. ಮನೋರಂಜನೆ, ಕರ್ನಾಟಕದ ಕಾಂಗ್ರೆಸ್ಸಿನ ಬಿಗ್ ಬಾಸ್ ಶೋ ಇದು. ಈ ತಿಂಡಿಗೆ ಕೊಡಬೇಕಾದ ಮಹತ್ವದ ಕಾಲ್ಭಾಗವನ್ನ ಗುಂಡಿ ಮುಚ್ಚೋದಕ್ಕೆ ಕೊಟ್ಟಿದ್ರೆ ಅಮಾಯಕರ ಜೀವ ಹೋಗೋದನ್ನು ತಪ್ಪಿಸಬಹುದಾಗಿತ್ತಲ್ಲ. ಸಿಎಂ ಕುರ್ಚಿ ಗುದ್ದಾಟದಿಂದ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಅಧಿಕಾರ ಹಂಚಿಕೆ ಗುಸುಗುಸು ವಿಚಾರಕ್ಕೆ ಸಚಿವರು, ಶಾಸಕರು ಕೂಡ ಗೊಂದಲಕ್ಕೆ ಸಿಲುಕಿದ್ದಾರೆ. ವಿಪಕ್ಷಗಳು ಕಾಂಗ್ರೆಸ್ ಕೋಟೆಯಲ್ಲಿನ ಕಲಹವನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಸರ್ಕಾರದ ವಿರುದ್ಧ ದಂಡೆತ್ತಿ ಬರ್ತಿವೆ. ಹೀಗಾಗಿ ಪಕ್ಷಕ್ಕೆ ಆಗ್ತಿರೋ ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಒಗ್ಗಟ್ಟು ಪ್ರದರ್ಶನ ಮಾಡ್ತಿದ್ದಾರೆ. ಬ್ರೇಕ್ಫಾಸ್ಟ್ ಹೆಸರಲ್ಲಿ ನಾವು ಯಾವತ್ತಿದ್ರೂ ಜೋಡೆತ್ತೆ ಜೊತೆಯಾಗಿ ಹೋಗ್ತೀವಿ ಅನ್ನೋ ಸಂದೇಶ ಸಾರುತ್ತಿದ್ದಾರೆ. ಬ್ರೇಕ್ಫಾಸ್ಟ್ ಮುಗಿದ ಬಳಿಕ ಕಾಂಗ್ರೆಸ್ ಶಾಸಕರು ಕೂಡ ನಮ್ಮಲ್ಲಿ ಗೊಂದಲ ಇಲ್ಲ ಎನ್ನುವ ಮಾತನಾಡ್ತಿದ್ದಾರೆ. ಇದರ ಜೊತೆಗೆ ಶ್ರಮಕ್ಕೆ ಕೂಲಿ ಎಂಬ ವಿಚಾರವನ್ನ ಮಾತ್ರ ಬಹಳ ಸೂಕ್ಷ್ಮವಾಗಿಯೇ ಜೀವಂತ ಬಿಟ್ಟಿದ್ದಾರೆ. DCM ಸಾಹೇಬರು ಮತ್ತು CM ಸಾಹೇಬರು ಎರಡು ಕಣ್ಣುಗಳಿದ್ದಂಗೆ. ಸೊ ಹಾಗಾಗಿ ನೀವು ಯಾಕೆ ಅದನ್ನ ಅಷ್ಟು ವಿಶೇಷತೆಯಾಗಿ ತಾವು ಕೊಡೋಂಥ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಕ್ಯಾಬಿನೆಟ್ಟಲ್ಲಿ CM ಸಾಹೇಬರು, DCM ಸಾಹೇಬರು, ಮಿನಿಸ್ಟರ್ ಸಾಹೇಬರುಗಳು ಅವರು ಊಟಕ್ಕೋಸ್ಕರ ಹೋಗೋಂಥದ್ದು ಪದ್ಧತಿ ಇದೆ ನಮ್ಮ ಸಂಸ್ಕೃತಿಲಿ. ಗುಂಪಲ್ಲ, ಎಲ್ಲ ಒಂದೇ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದೀವಿ, ನಮ್ಗೆ ಅವರೇ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರೇ. ಸಿದ್ದರಾಮಯ್ಯನವ್ರ ನಾಯಕತ್ವ ನಾವು ವಿರೋಧ ಮಾಡ್ತಿಲ್ಲ ಅಥವಾ ಇವರು ಫೇವರ್ ಅಂತಲ್ಲ, ಅದು ಬಿಟ್ರೆ ಯಾವುದೇ ಗೊಂದಲ ಇಲ್ಲ, ಮುಂದೇನೂ ಗೊಂದಲ ಇರಲ್ಲ. ಕೂಲಿ ಕೇಳ್ತಾ ಇದೀವಿ, ದೇ ವಿಲ್ ಗಿವ್ ಇಟ್ ಇನ್ ಅಪ್ರೋಪ್ರಿಯೇಟ್ ಟೈಮ್. ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡಬೇಕು. ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್, ಡೆಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡಬೇಕು DCM ಯಾವಾಗ CM ಆಗಬೇಕು ಅಂತ. ಈ ನಡುವೆ ವಿಪಕ್ಷ ನಾಯಕ R ಅಶೋಕ್ ಬ್ರೇಕ್ಫಾಸ್ಟ್ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಹನುಮ ಜಯಂತಿ ದಿನ ನಾಟಿ ಕೋಳಿ ಆರಾಧನೆ ಮಾಡಿದ್ದಾರೆಂದು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕನಕಪುರದ ನಾಟಿ ಕೋಳಿ ಜಯಂತಿ ನಡೀತಾ ಇದೆ. ಜಯಂತಿ ಅಲ್ಲ, ಮರ್ಡರ್ ಅದು ಅಲ್ಲ, ಹನುಮ ಜಯಂತಿ. ನಮಗೆ ನೂರಾರು ಫೋನ್ಗಳು ಬಂತು. ಈಗ ನೂರಾರು ಫೋನು ಈ ಕ್ಷಣದವರೆಗೂ ಫೋನ್ ಬಂತು. ಏನು ಸರ್, ಹನುಮ ಜಯಂತಿ, ನಾವೆಲ್ಲ ಹನುಮ ಭಕ್ತರು, ಇಲ್ಲಿ ನೋಡಿದ್ರೆ ನಾಟಿ ಕೋಳಿ ಆರಾಧನೆ, ನಾವೆಲ್ಲ ಆಂಜನೇಯನ ಆರಾಧನೆ ಮಾಡಿದ್ರೆ ಇವರು ನಾಟಿ ಕೋಳಿ ಆರಾಧನೆಯನ್ನು ಮಾಡ್ತಾವ್ರೆ. ಇದು ಎಷ್ಟು ಸರಿ ಸರ್? ನೀವು ವಿರೋಧ ಪಕ್ಷದ ನಾಯಕರು, ನೀವು ಕೇಳಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ. ಇಷ್ಟು ಮಾತ್ರವಲ್ಲದೆ ಕಾಂಗ್ರೆಸ್ನ ಬೆಳವಣಿಗೆಗಳನ್ನ ವಿಪಕ್ಷ ನಾಯಕ ಅಶೋಕ್ ಬಿಗ್ ಬಾಸ್ಗೆ ಹೋಲಿಸಿದ್ದಾರೆ. ನಿತ್ಯ ಕಚ್ಚಾಟ ಮಾಡಿ ಈಗ ಬ್ರೇಕ್ಫಾಸ್ಟ್ನಲ್ಲಿ ಒಂದಾಗಿರೋದು ತಿಪ್ಪೆ ಸಾರಿಸುವ ಕೆಲಸ ಅಂತ ಕೇಸರಿ ಕಲಿಗಳು ಟೀಕಿಸಿದ್ದಾರೆ. ಈ ಸೀರಿಯಲ್ ನಡೆಸ್ತಾ ಇರೋರು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು. ಮನೋರಂಜನೆ, ಬಿಗ್ ಬಾಸ್ ಯಾವ ರೀತಿ ಮನೋರಂಜನೆ ವಿಷಯ ಆಗಿದೆಯೋ ಹಂಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ಬಿಗ್ ಬಾಸ್ ಶೋ ಇದು. ಬ್ರೇಕ್ಫಾಸ್ಟ್ ಹೆಸರಿನಲ್ಲಿ ಈ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಿದ್ದಾರೆ. ಈ ತಿಪ್ಪೆ ಸಾರಿಸಿದ್ರೆ ಮೇಲ್ ಮಾತ್ರ ನುಣ್ಣಗೆ ಕಾಣಬಹುದು. ಒಂದು ದಿನ 2 ದಿನ ಆದ್ಮೇಲೆ ವಾಸನೆ ಬರಲೇಬೇಕು. ಇನ್ನು ವಾಸನೆ ಬರುತ್ತೆ. ಈ ತಿಂಡಿಗೆ ಕೊಡಬೇಕಾದ ಮಹತ್ವದ ಕಾಲ್ಭಾಗವನ್ನ ಗುಂಡಿ ಮುಚ್ಚೋದಕ್ಕೆ ಕೊಟ್ಟಿದ್ರೆ ಅಮಾಯಕರ ಜೀವ ಹೋಗೋದನ್ನು ತಪ್ಪಿಸಬಹುದಾಗಿತ್ತಲ್ಲ. ರೈತರ ಆತ್ಮಹತ್ಯೆಯನ್ನು ತಪ್ಪಿಸಬಹುದಾಗಿತ್ತಲ್ಲ. ಯಾವ್ದು ಮಹತ್ವ? ಇವ್ರು ತಿಂಡಿ ತಿನ್ನೋದು ಮಹತ್ವನಾ? ದೊಡ್ಡ ಸಂಗತಿನಾ? ಸದ್ಯ ಬ್ರೇಕ್ಫಾಸ್ಟ್ ಮೂಲಕ ಕೈ ಗೊಂದಲಕ್ಕೆ ತೆರೆ ಎಳೆಯೋ ಕೆಲಸ ಆಗಿದೆ. ಮತ್ತೊಂದು ಕಡೆ ಮುರಿದ ಸಂಬಂಧ ಒಂದು ತಿಂಡಿಯಲ್ಲಿ ಸರಿ ಹೋಗುತ್ತಾ ಅಂತ ವಿಪಕ್ಷ ಪ್ರಶ್ನೆ ಮಾಡ್ತಿದೆ. ಸುನೀಲ್, TV9 ಬೆಂಗಳೂರು.
ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಒಂದು ನಮ್ಮ ಗಮನಕ್ಕೆ ಬಂದಿದ್ದೇನು ಅಂತ ಅಂದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದೇ ಬಗೆಯ ಅಥವಾ ಒಂದೇ ಬ್ರ್ಯಾಂಡ್ನ ವಾಚ್ ಅನ್ನ ಕಟ್ಟಿದ್ರು. ಅದು ಈ ಕಾರ್ಟಿಯರ್ ಬ್ರ್ಯಾಂಡ್ನ ವಾಚ್, ಪ್ಯಾರಿಸ್ ಮೇಡ್ ವಾಚ್ ಅದು. ಸೊ ಅದ್ರ ಬೆಲೆ ಹತ್ತತ್ರ 43 ಲಕ್ಷ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸೊ ಇಬ್ರದ್ದು ವಾಚ್ ಸೇರಿದ್ರೆ 86 ಲಕ್ಷ ಆಯ್ತು. ಯಾವ ಅಭಿವೃದ್ಧಿ ಕೆಲಸ ಮಾಡಿದೀರಾ ಅಂತ, ಯಾರು ನಿಮ್ಗೆ ಅಥವಾ ಉಪಕಾರ ಮಾಡಿರಂತ, ಯಾರು ನಿಮ್ಗೆ ಕೊಟ್ಟಿರುವಂತ ಗಿಫ್ಟ್ ಇದು ಅಂತ ಬಿಜೆಪಿ ಇದನ್ನ ಪ್ರಶ್ನೆ ಮಾಡ್ತಾರೆ. ಯಾರಿಗೆ ಉಪಕಾರ ಮಾಡಿದ್ರಿ ಅಂತ ಹುಡುಗರಿಗೆ. ಯಾಕಂದ್ರೆ ಹಿಂದೆ ಈ ಹುಬ್ಲೋಟ್ ವಾಚ್ ವಿಚಾರವಾಗೆಲ್ಲ ಕುಮಾರಸ್ವಾಮಿ ಅವರ ವಿಚಾರ ಎತ್ತಿದ್ದು, ಅದು ಮುಖ್ಯಮಂತ್ರಿಗಳಿಗೆ ಬಹಳ ಮುಜುಗರ ತಂದಿದ್ದು, ಆಮೇಲೆ ಅವರ ವಾಚ್ ಅನ್ನ ಕೂಡ ಹಿಂತಿರುಗಿಸಿದ್ದು, ಇದೆಲ್ಲ ಬಹಳ ದೊಡ್ಡ ರಾದ್ದಾಂತ ನಡೆದಿತ್ತು. ಈಗಲೂ ಅದೇ ರೀತಿಯಾದಂತ ಒಂದು ಸನ್ನಿವೇಶಕ್ಕೆ ಈ ಇಬ್ರು ಒಂದೇ ರೀತಿಯಾದಂತ ವಾಚ್ ಕಟ್ಕೊಂಡಿರುವಂತ ಸಂಗತಿ ಕಾರಣ ಆಗುತ್ತಾ ನೋಡ್ಬೇಕು.